ಸ್ನೇಹಿತರೆ, ಕರುನಾಡು ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಮೊದಲ ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬೆಳಗ್ಗೆ ಎದ್ದು ಕಾಫಿ ಕುಡಿಯೋಕೆ ಮುಂಚೆ ಒಂದು ಗ್ಲಾಸ್ ನೀರು ಕುಡಿಯಪ್ಪ ಅಂತ ಅಮ್ಮ ಹೇಳಿದ್ರು. ಸರಿ, ಕುಡ್ದಾಯ್ತು. ಮಧ್ಯಾಹ್ನ ಕೊರೋನಾ ಸೆಕೆಂಡ್ ವೇವ್ ರೀ, ಬಿಸಿ ನೀರಿನ ಹಬೆ ತಗೊಳ್ಳಿ ಅಂತ ಇನ್ನೊಬ್ರು ಯಾರೋ ಹೇಳಿದ್ರು, ಅದನ್ನು ತಗೊಂಡಾಯ್ತು. ಸಂಜೆ ಫ್ರಿಡ್ಜ್ನ ಫ್ರೀಸರ್ ಟ್ರೇ ಕಚ್ಕೊಂಡ್ಬಿಟ್ಟಿತ್ತು, ಹೇಗೋ ಒದ್ದಾಡಿ ಅದನ್ನು ತೆಗೆದಾಯ್ತು. ರಾತ್ರಿ ಮಲಗುವಾಗ ಅನ್ನಿಸ್ತು, ಈ ನೀರು, ಆವಿ, ಐಸ್ ಎಲ್ಲವೂ ನೀರೇ, ಆದ್ರೆ ಬೇರೆ ಬೇರೆ ರೂಪಗಳಲ್ವಾ. ಅದೇ ತರನೇ ನಾನು, ನೀವು, ಅವಳು, ಅವನು ಎಲ್ಲರೂ ಒಂದೇ ರೀ, ಬೇರೆ ಬೇರೆ ರೂಪಗಳಲ್ಲಿ ಇದೀವಿ ಅಷ್ಟೇ. ನಮ್ಮೆಲ್ಲರ ಸ್ವಭಾವ, ಆಸೆ, ಆಕಾಂಕ್ಷೆಗಳು ಎಲ್ಲ ಒಂದೇ. ಏನ್ ಬೇಕು ನಮಗೆ? ಡೀಸೆಂಟ್ ಆದ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ನಮ್ಮನ್ನು ಪ್ರೀತಿಸೋ ಜನ ಇರಬೇಕು, ಸಮಾಜದಲ್ಲಿ ಮರ್ಯಾದೆಯಿಂದ ಬದುಕಬೇಕು, ನಾವು ಇಷ್ಟಪಡೋ ಕೆಲಸ ಮಾಡಬೇಕು, ಅದರಲ್ಲಿ ಸ್ವಲ್ಪ ಹೆಸರು ಮಾಡಬೇಕು, ಅಷ್ಟೇ ಅಲ್ವಾ? ನಮ್ಮೆಲ್ಲರ ಮೂಲ ಸ್ವಭಾವ ಅದು ಒಂದೇ. ಅದೇ ಕೋಪ, ಅದೇ ಅಸೂಯೆ, ಅದೇ ಆಸೆಗಳು, ಅದೇ ಹೋರಾಟಗಳು. ನಾವು ಚಿಕ್ಕಂದಿನಿಂದ ಕತೆ ಕೇಳ್ತಾ ಬೆಳೆದವರು. ಎಲ್ಲಾ ಕತೆಗಳು ಹೇಗ್ ಮುಗಿತಿದ್ವು ಯೋಚನೆ ಮಾಡಿ. ಅಂಡ್ ದೆನ್ ದೇ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್ ಅಂತ ಅಲ್ವಾ? ಅಂದ್ರೆ ಈ ಹ್ಯಾಪಿಲಿ ಅಂತ ಸಿಗೋದು ಕೊನೆಗೆ. ಕ್ಲೈಮ್ಯಾಕ್ಸ್ ಅಲ್ಲಿ ಹ್ಯಾಪಿ ಆಗಿರಕ್ಕೆ ಜೀವನ ಎಲ್ಲ ಹೋರಾಡ್ತಿದೀವಿ ಅನ್ಸುತ್ತೆ. ಆದ್ರೆ ಕೆಲವರು ಈ ಜೀವನ ಎಂಬ ಈ ಹೋರಾಟದಲ್ಲೇ ನೆಮ್ಮದಿಯಿಂದ ಇದ್ದಾರಲ್ಲ, ಅದಕ್ಕೆ ಕಾರಣ ಏನು ಅಂತ ಹುಡುಕೊಂಡು ಹೊರಟ್ರೆ ಮುಖ್ಯವಾದ ಕಾರಣ ಅವ್ರು ಯೋಚನೆ ಮಾಡುವಂತ ರೀತಿ. ಯು ಆರ್ ಫೈನಲಿ ಓನ್ಲಿ ಯುವರ್ ಥಾಟ್ಸ್. ನಿಮ್ಮ ತಲೆಯಲ್ಲಿ ಓಡಾಡ್ತಿರುವ ಯೋಚನೆಗಳು ನಿಮ್ಮ ಜೀವನವನ್ನ ನಿರ್ಧರಿಸುತ್ತೆ. ಸೊ ನಿಮ್ಮ ಯೋಚನೆ ಹೇಗಿರ್ಬೇಕು? ನಾವು ಕಾಲೇಜಿನಲ್ಲಿದ್ದಾಗ ಒಂದು ಅನೆಕ್ಡೋಟ್ ಹೇಳ್ತಿದ್ರು. ಅಂದ್ರೆ ಒಂದು ಚರ್ಚ್ ಮುಂದೆ ಗಾಡ್ ಈಸ್ ನೌ ಹಿಯರ್ ಅಂತ ಒಂದು ಬೋರ್ಡ್ ಹಾಕಿದ್ರು. ಆ ರಸ್ತೆಯಲ್ಲಿ ಒಬ್ಬ ಹೋಗ್ತಿದ್ದ, ಅವನಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಗಾಡ್ ಈಸ್ ನೌ ಹಿಯರ್ ಅನ್ನೋ ಬೋರ್ಡ್ ಅನ್ನ ಗಾಡ್ ಈಸ್ ನೋ ವೇರ್ ಅಂತ ಓದ್ಕೊಂಡು ಹೋದ್ನಂತೆ. ಬೋರ್ಡ್ ಅದೇ, ದೇವರು ಇಲ್ಲಿದ್ದಾನೆ ಅನ್ನೋದನ್ನ ದೇವರೇ ಇಲ್ಲ ಅಂತಾನು ಓದ್ಬೋದು. ನಾನು ಹೇಳ್ತಾ ಇರೋದು, ನಾವು ನೋಡೋ ದೃಷ್ಟಿ ಸರಿ ಇದ್ರೆ ಅದು ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡುತ್ತೆ. ಈಗ ಈ ಕೊರೋನಾ ಕಾಲಘಟ್ಟಕ್ಕೆ ಬಂದ್ರೆ ಬಹಳಷ್ಟು ಮಂದಿ ಒಂದು ಟೆನ್ಷನ್ ಇದ್ದಾರೆ. ನಾಳೆ ನನಗ್ ಕೋವಿಡ್ ಬಂದ್ಬಿಟ್ರೆ, ನನ್ನ ಹೆಂಡತಿಗೆ ಬಂದ್ಬಿಟ್ರೆ, ಅಥವಾ ಸೆಕೆಂಡ್ ವೇವ್ ಅಂತಾರಲ್ಲ, ಮತ್ತೆ ನನ್ನ ಬಿಸ್ನೆಸ್ ತೊಂದರೆ ಆಗ್ಬಿಟ್ರೆ, ಈ ತರ ಯೋಚನೆ ಮಾಡೋದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ಆದ್ರೆ ನಾಳೆ ಹಾಗಾಗತ್ತೆ, ಹೀಗಾಗತ್ತೆ ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡು ಜನ ತಮ್ಮನ್ನ ತಾವೇ ಹಿಂಸೆ ಮಾಡ್ಕೊಳ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಮನಃಶಾಸ್ತ್ರದಲ್ಲಿ ಕ್ಯಾಟಾಸ್ಟ್ರೋಫಿಕ್ ಫ್ಯಾಂಟಸಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಒಂದು ಮಹಾ ದುರಂತದ ಕಲ್ಪನೆ. ಅದು ಕಲ್ಪನೆ ಅಷ್ಟೇ, ನಿಜ ಆಗ್ಬೇಕು ಅಂತೇನಿಲ್ವಲ್ಲ. ಅಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ಬಹಳ ಕೆಟ್ಟದನ್ನೇ ಮೊದಲು ಆಲೋಚನೆ ಮಾಡುತ್ತೆ. ಅಂದ್ರೆ ಒಂದ್ ಲೇಡಿ ತನ್ನ ಮಗಳನ್ನ ಶಾಲೆ ಕಳ್ಸಿರ್ತಾಳೆ. ಅವಳು ಮಗಳು ವಾಪಸ್ ಬರೋಷ್ಟ್ರಲ್ಲಿ ಈ ಗೃಹಿಣಿಯ ಮನಸ್ಸಲ್ಲಿ ಏನೇನೋ ಯೋಚನೆಗಳು. ಆಕೆ ಕಿಡ್ನಾಪ್ ಆಗ್ಬಿಟ್ರೆ, ಅವಳಿಗೇನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ, ಹೀಗೆ ಬೇಡದಿರೋ ಕಲ್ಪನೆಗಳು. ಮಗು ಆರಾಮಾಗಿ 10 ನಿಮಿಷದಲ್ಲಿ ವಾಪಸ್ ಬಂದ್ಬಿಡುತ್ತೆ. ಆದ್ರೆ ಆ 10 ನಿಮಿಷ ಆ ತಾಯಿಯ ಮನಸ್ಥಿತಿ ಇದೆಯಲ್ಲ, ಬೇಡವಾದದ್ದನ್ನ ಯೋಚನೆ ಮಾಡಿ ತಮ್ಮನ್ನು ತಾವೇ ಟಾರ್ಚರ್ ಮಾಡ್ಕೊಳ್ಳೋದು. ಸಮಸ್ಯೆ ಇರೋದು ಅಲ್ಲಿ. ಫಸ್ಟ್ ಆಫ್ ಆಲ್, ಕೆಟ್ಟದನ್ನ ಜಾಸ್ತಿ ಕಲ್ಪಿಸ್ಕೋಬೇಡಿ. ಅದು ನಾಳೆ ಆಗ್ಬಹುದು, ಆಗದೇನೆ ಇರ್ಬೋದಲ್ವಾ. ಯಾಕಂದ್ರೆ ಈ ನೆಗೆಟಿವ್ ಅಂಶಗಳು ನಮ್ಮ ಮೆಂಟಲ್ ಎನರ್ಜಿಯನ್ನ ಹೀರ್ಬಿಡುತ್ತೆ. ನಮ್ಮ ಎನರ್ಜಿಯನ್ನ ನಾವು ಕಾಪಾಡ್ಕೋಬೇಕು. ಒಂದು ಪಕ್ಷ ನಾಳೆ ಕೆಟ್ಟ ಪರಿಸ್ಥಿತಿ ನಿಜವಾಗ್ಲೂ ಬಂದ್ಬಿಟ್ರೆ ಆಗ ಬೇರೆ ದಾರಿ ಇಲ್ಲ. ಫೇಸ್ ಮಾಡೋಣ, ಘನತೆಯಿಂದ ರಿಯಾಲಿಟಿಯನ್ನ ಸ್ವೀಕರಿಸೋಣ. ಅಲ್ಲಿವರೆಗೂ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಾಧ್ಯವಾದಷ್ಟು ನಾಳಿನ ಚಿಂತೆ ಬಿಟ್ಟು ಈ ಕ್ಷಣದಲ್ಲಿರಿ.